ಮೀಸಲಾತಿ ಜಾರಿ ಮಾಡಿ, ಒಳ ಮೀಸಲಾತಿ ಜಾರಿ ಮಾಡಿ. ಬಹುಜನ ಪಕ್ಷದ ರಾಜ್ಯ ಕಾರ್ಯದರ್ಶಿ ಕವಾಲಿ ವೆಂಕಟರಮಣಪ್ಪ ಮತ್ತು ಜಿಲ್ಲಾಧ್ಯಕ್ಷ ಕೊಡಿಗಲ್ ರಮೇಶ್ ಚಿಂತಾಮಣಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡಲಾಗುತ್ತಿದೆ. ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ಪ್ರಣಾಳಿಕೆಯಿಂದ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಎಡ ಬಲ ಜಾತಿಗಳ ನಡುವೆ ತಂತ್ರ ಕುತಂತ್ರ ಮಾಡಿ ವಂಚಿಸುತ್ತಿದ್ದಾರೆ. ಸಾಮಾಜಿಕ ಸಮಾನತೆಯ ಹರಿಕಾರ ಎಂದು ಹೇಳಿಕೊಳ್ಳುತ್ತಲೇ ಕುತಂತ್ರಗಳನ್ನು ಮಾಡಿ ಬಲಗೈ ಪರವಾಗಿ ಗುರುತಿಸಿಕೊಂಡು ಮಾದಿಗರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಸಿದ್ದರಾಮಯ್ಯನವರು ತಂತ್ರ ಕುತಂತ್ರಗಳನ್ನು ತ್ಯಜಿಸಿ ಅನ್ಯಾಯಕ್ಕೆ ವಂಚಿತರಾಗಿ ಅನ್ಯಾಯಕ್ಕೆ ಒಳಗಾಗಿರುವ ಮಾದಿಗರ ಪರವಾಗಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು. ಜಾರಿಗೊಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಲು ಕೆಲಸ ಮಾಡಲಾಗುವುದು. 12ರಂದು ನಡೆಯುವ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತೇವೆ ಎಂದರು. ಜಿಲ್ಲಾ ಉಪಾಧ್ಯಕ್ಷ ನಾರಾಯಣಸ್ವಾಮಿ ಮಾತನಾಡಿ, ಪರಿಶಿಷ್ಟ ಜಾತಿಯ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಒದಗಿಸಬಹುದು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಆದರೆ ಸಿದ್ದರಾಮಯ್ಯ ಮಾದಿಗರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಹಳೆಯ ಮೀಸಲಾತಿಯಲ್ಲಿ ಉದ್ಯೋಗಗಳನ್ನು ಭರ್ತಿ ಮಾಡಬಹುದು ಎಂಬ ಹೈಕೋರ್ಟ್ ತೀರ್ಪಿನಂತೆ 56,432 ಉದ್ಯೋಗಗಳ ಭರ್ತಿಗೆ ಸರ್ಕಾರದಿಂದ ಡಿಪಿಎಎಂ ಅಧಿಸೂಚನೆ ಹೊರಡಿಸಲಾಗಿದೆ. ಕೂಡಲೇ ಅದಕ್ಕೆ ಒಳ ಮೀಸಲಾತಿಯನ್ನು ಅನ್ವಯಿಸಬೇಕು. ಇಲ್ಲದಿದ್ದರೆ ಯಾವುದೇ ಉದ್ಯೋಗಗಳನ್ನು ಭರ್ತಿ ಮಾಡಬಾರದು ಎಂದರು. ಜಾರಿಯಾದ ಮೇಲೆ ಇದುವರೆಗೆ 75 ವರ್ಷಗಳಾಯಿತು. ಇವತ್ತುವರೆಗೂ ಸಹಿತ ಒಳ ಮೀಸಲಾತಿ ಇದೆ, ಬಟ್ ಒಳ ಮೀಸಲಾತಿ ಇಲ್ಲ. ಇವತ್ತು 101 ಜಾತಿಗಳಿಗೂ ಸಮಾನವಾಗಿ ಹಂಚಿಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಸುಮಾರು ವರ್ಷಗಳಿಂದ ಒತ್ತಾಯ ಮಾಡ್ತಾಯಿದ್ವಿ. ಆದರೆ ನಮ್ಮ ಸಾಮಾಜಿಕ ನ್ಯಾಯದ ಅಧಿಕಾರರಾಗಿರ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ನಾನು ಬಡವರ ಪರ, ಶೋಷಿತರ ಪರ, ನಾನು ಸಾಮಾಜಿಕ ಸಮಾನತೆಗಾಗಿ ನಾನು ನಿಮ್ಮ ಪರವಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಓಟುಗಳಿಂದ ಅಧಿಕಾರ ಪಡೆದಂಥ ಸಿದ್ದರಾಮಯ್ಯನವರು ಇವತ್ತು ನಮ್ಮನ್ನು ಒಳ ಮೀಸಲಾತಿ ಅಂದರೆ ಇರ್ತಕ್ಕಂಥ ಎಡಗೈ ಬಲಗೈ ಮಧ್ಯೆ ಅವರು ಕುತಂತ್ರಗಳು ಮಾಡಿ ಇವತ್ತು ಬಲಗೈ ಪರವಾಗಿರ್ತಕ್ಕಂಥದ್ದು ನಮಗೆ ಕಾಣಿಸ್ತಾ ಇದೆ. ಏಕೆಂದರೆ ನಾವು ಸುಮಾರು ವರ್ಷಗಳಿಂದ ಈ ಅನ್ಯಾಯಕ್ಕೆ ತುತ್ತಾಗಿದ್ದೀವಿ, ಮೀಸಲಾತಿಯಿಂದ ವಂಚಿತರಾಗಿದ್ದೀವಿ. ಸುಮಾರು ಜನ ವಿದ್ಯಾವಂತರು, ಲಕ್ಷಾಂತರ ಜನ ಇವತ್ತು 1,73,000 ಉದ್ಯೋಗಗಳು ಖಾಲಿ ಇದ್ದಾವೆ. ಆದರೆ ಸರ್ಕಾರ ತುಂಬದರಲ್ಲಿ ಮೀನಾಮೇಷ ಎಣಿಸ್ತಾ ಇದೆ. ಇದಕ್ಕೆ ಯಾರು ಒತ್ತಡನೋ ಗೊತ್ತಾಗ್ತಾ ಇಲ್ಲ. ಮತ್ತು ಗೊತ್ತಾಗ್ತಾ ಇದೆ ಯಾರು ಇದರಿಂದ ಕೈ ಕೆಲಸ ಮಾಡ್ತಾ ಇದ್ದಾರೆ ಅಂತ, ಇದು ಎಲ್ರಿಗೂ ಅರ್ಥಾಗ್ತಾ ಇದೆ. ಆದ್ದರಿಂದ ಇದು ಕೊನೆಯದಾಗಿ ನಾವು ಈ ಹಕ್ಕುಗಳನ್ನು ನಾವು ಸಾಬೀತು ಮಾಡಿಕೊಳ್ಳ ಅಂದಾಗ ನಾವೆಲ್ಲ ಇಲ್ಲಿ ಪಕ್ಷಭೇದ ಮತ್ತು ಎಲ್ಲರೂ ಒಂದಾಗಿ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಜ್ಜಾಗ್ತಾ ಇದ್ವಿ. ಅದಕ್ಕೆ ಸಜ್ಜಾಗಿ ನಮಗೇನಾದರೂ ಒಳ ಮೀಸಲಾತಿ 12ನೇ ತಾರೀಕು ಒಳಗಡೆ ಜಾರಿ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸ್ತಕ್ಕಂಥ ಈ ಸಮುದಾಯದವರು ಬಿಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಹೇಳ್ತಾ, ಮತ್ತು ಸಿದ್ದರಾಮಯ್ಯರಿಗೆ ಇನ್ನೊಂದು ಚಾಲೆಂಜ್ ಹೇಳ್ತಾ ಇದ್ವಿ, ಸಿದ್ದರಾಮಯ್ಯನವರೇ ಇದನ್ನ ಬಿಟ್ಬಿಡಿ, ಈ ಕುತಂತ್ರಗಳು ತಂತ್ರಗಳು ಕೊಟ್ಬಿಟ್ಟು ಮೊದಲು ಒಳ ಮೀಸಲಾತಿಯನ್ನು ಜಾರಿ ಮಾಡಿ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಜಾರಿ ಮಾಡಿ, ಒಳ ಮೀಸಲಾತಿ ಜಾರಿ ಮಾಡಿ.